ನಮಸ್ಕಾರಗಳು ಶಿವ ಭಕ್ತರೇ. ಈ ವಿಡಿಯೋ ನಿಮಗಾಗಿ. ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಯೋಚಿಸಿ ತಾನೇ ಕಷ್ಟಪಡುವ, ತೀರ್ಮಾನ ತೆಗೆದುಕೊಳ್ಳುವ, ಹಿಂಜರಿಯುವ ಈ ತುಲಾ ರಾಶಿಯವರಿಗಾಗಿಯೇ ಈ ವಿಡಿಯೋ. ಕೊನೆವರೆಗನ್ನ ತಪ್ಪದೆ ನೋಡಲೇಬೇಕು. ಎಂದರೆ ಮಧ್ಯದಲ್ಲಿ ಹೇಳುವ ಈ ಒಂದು ಉಪಾಯ ತಪ್ಪಿಸಿಕೊಂಡರೆ ನಿಮ್ಮ ಜೀವನದ ತೂಕವನ್ನು ಸರಿಪಡಿಸಬಹುದಾದ ಮಂತ್ರ ಹಾಗೂ ನಿಮ್ಮ ಜೀವನ ವರ್ಷ ಪೂರ್ತಿ ಕಷ್ಟಪಡಬೇಕಾಗಿ ಬರುತ್ತದೆ. ಹಾಗೆ ದಿನನಿತ್ಯದ ಭವಿಷ್ಯಕ್ಕಾಗಿ DTV ಕರುನಾಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಕಮೆಂಟ್ನಲ್ಲಿ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಈಗ ಆರಂಭಿಸೋಣ ಬನ್ನಿ. ಮಹಾಶಿವರಾತ್ರಿ ತೀರ್ಮಾನದ ದಿನ ದೇವರಾತ್ರಿಯಾಗಿರುತ್ತದೆ. ಮಹಾಶಿವರಾತ್ರಿ ಕೇವಲ ಉಪವಾಸವಲ್ಲ, ಇದು ಧರ್ಮ ಮತ್ತು ಕರ್ಮ ಸಮತೋಲನದ ರಾಶಿ. ತುಲಾ ರಾಶಿಯವರ ನ್ಯಾಯಪ್ರಿಯ, ಶಾಂತ ಸ್ವಭಾವ, ಸಂಬಂಧ ಉಳಿಸುವವರು, ಆದರೆ ಸ್ವತಃ ತಾನೇ ಹಿಂದೆ ಸರಿಯುವವರು. ಈ ಶಿವರಾತ್ರಿ ನಿಮ್ಮ ಜೀವನದ ತೂಕ ಸಮಯ ಮಾಡುತ್ತದೆ. ತುಲಾ ರಾಶಿ ಶುಕ್ರ ಮತ್ತು ಶಿವನ ಸಂಬಂಧ. ತುಲಾ ರಾಶಿಯ ಅಧಿಪತಿ ಶುಕ್ರ. ಶಿವ ವೈರಾಗ್ಯ ಮತ್ತು ಪರಮಶಾಂತಿ ಸಿಗುತ್ತದೆ. ಶುಕ್ರನ ಸೌಂದರ್ಯ ಶಿವನ ತಪಸ್ಸಿನಿಂದ ಶುದ್ಧವಾಗಬೇಕು. ಈ ವರ್ಷ ಸಂಬಂಧಗಳ ಪರೀಕ್ಷೆ, ತೀರ್ಮಾನಗಳಲ್ಲಿ ಪರೀಕ್ಷೆ. ಧರ್ಮದ ಕಡೆ ನಿಂತರೆ ಶಿವ ನಿಮ್ಮ ಜೊತೆ ನಿಲ್ಲುತ್ತಾನೆ. ಗ್ರಹ ಸಂಯೋಗ ತುಲಾ ರಾಶಿಗೆ ನ್ಯಾಯೋದಯ. ಈ ಮಹಾಶಿವರಾತ್ರಿ ಸಮಯದಲ್ಲಿ ಶುಕ್ರ ಬಲವಾಗುತ್ತಾನೆ, ಶನಿ ನ್ಯಾಯ ಕೊಡಲು ಆರಂಭಿಸುತ್ತಾನೆ. ಪರಿಣಾಮ ಅನ್ಯಾಯಕ್ಕೆ ಅಂತ್ಯ, ಕೋರ್ಟ್ ಕಾನೂನು ವಿಷಯಗಳಲ್ಲಿ ಲಾಭ, ಸತ್ಯದ ಗೆಲುವು ಸಿಗುತ್ತದೆ. ನಾನು ಸರಿಯದ್ದನ್ನೇ ಮಾಡಿದರೂ ಯಾಕೆ ಸೋತಿದ್ದೇನೆ? ಉತ್ತರ ಈಗ ಸಿಗಲಿದೆ. ಉದ್ಯೋಗ ಮತ್ತು ಹಣ. ತುಲಾ ರಾಶಿಯ ಸಮತೋಲನ ಲಾಭ. ಕೆಲಸದಲ್ಲಿ ಗೌರವ, ತಟಸ್ಥ ನಿರ್ಧಾರಕ್ಕೆ ಮೆಚ್ಚುಗೆ, ಹೊಸ ಒಪ್ಪಂದಗಳು. ಎಚ್ಚರಿಕೆ, ಎಲ್ಲರ ಮಾತಿಗೂ ಒಪ್ಪಿಕೊಳ್ಳಬೇಡಿ. ಹಣ, ಆದಾಯ, ಖರ್ಚು ಸಮತೋಲನ. ಸಾಲದ ಒತ್ತಡ ಕಡಿಮೆ, ಸಂಗಾತಿಯಿಂದ ಸಹಾಯ. ಶಿವನ ಹೆಸರಿನಲ್ಲಿ ಮಾಡಿದ ಒಪ್ಪಂದ ಲಾಭಕರ. ಪ್ರೀತಿ ಮತ್ತು ದಾಂಪತ್ಯ ಸಂಬಂಧಗಳಲ್ಲಿ ಸಮಾನತೆ. ತುಲಾ ರಾಶಿಯವರು ಪ್ರೀತಿಗೆ ಮೌಲ್ಯ ಕೊಡುವವರು, ಆದರೆ ತಾನೇ ಹಿಂದೆ ಸರಿಯುವವರು. ಈ ಶಿವರಾತ್ರಿ ನಂತರ ಸಂಬಂಧಗಳಲ್ಲಿ ಸ್ಪಷ್ಟತೆ, ಗೊಂದಲಗಳಿಗೆ ತೆರೆ. ದಾಂಪತ್ಯದಲ್ಲಿ ಮಾತುಕತೆ ಸರಿಯಾದ ದಿಕ್ಕಿಗೆ. ಆರೋಗ್ಯ ಮತ್ತು ಮನಸ್ಸು. ತುಲಾ ರಾಶಿಗೆ ಕಿಡ್ನಿ ಸಮಸ್ಯೆ, ಹಾರ್ಮೋನ್ನಲ್ಲಿ ಅಸಮತೋಲನ, ಮಾನಸಿಕ ಗೊಂದಲ. ಶಿವರಾತ್ರಿ ದಿನ ಧ್ಯಾನ ಮತ್ತು ಶಾಂತ ಸಂಗೀತ ದೇಹ ಮನಸ್ಸಿಗೆ ಸಮತೆ. ಶಿವರಾತ್ರಿಯ ವಿಶೇಷ ಉಪಾಯ. ತುಲಾ ರಾಶಿಗೆ ಬಿಳಿ ಅಥವಾ ಗುಲಾಬಿ ಹೂವು ಅರ್ಪಣೆ. ಶುಕ್ರ ದೋಷ ಶಮನ. ಬೆಳ್ಳಿ ಪಾತ್ರೆಯಲ್ಲಿ ನೀರು. ಮನಸ್ಸು ಶುದ್ಧಿಯಾಗುತ್ತದೆ. ಈ ಮಂತ್ರವನ್ನು ಓಂ ನಮಃ ಶಿವಾಯ ಎಂದು 108 ಬಾರಿ ಜಪ ಮಾಡುವಾಗ ನನಗೆ ಸರಿಯಾದ ತೀರ್ಮಾನ ಶಕ್ತಿ ಕೊಡು ಎಂದು ಕೇಳಿಕೊಳ್ಳಿ. ಈ ದಿನ ಮಾಡಬಾರದ ತಪ್ಪುಗಳು: ಸುಳ್ಳು, ಸಮಜಾಯಿಷಿ, ಆತ್ಮತ್ಯಾಗದ ಅತಿರೇಕ, ತೀರ್ಮಾನವನ್ನು ಮುಂದೂಡುವುದು. ಈ ಒಂದು ದಿನ ಧೈರ್ಯ ತೋರಿಸಿದರೆ ವರ್ಷ ಪೂರ್ತಿ ಸಮತೆ ಸಿಗುತ್ತದೆ. ಶಿವನ ಸಂದೇಶ ತುಲಾ ರಾಶಿಯವರಿಗೆ: ನ್ಯಾಯದ ಕಡೆ ನಿಂತವನು ಒಂಟಿಯಾಗೋದಿಲ್ಲ, ನಾನು ಜೊತೆ ಇರುತ್ತೇನೆ. ಈ ಸಂದೇಶ ಪ್ರತಿಯೊಬ್ಬ ತುಲಾ ರಾಶಿಯವರಿಗಾಗಿ. ಪ್ರಿಯರೇ, ಮಹಾಶಿವರಾತ್ರಿ ನಿಮ್ಮ ಜೀವನಕ್ಕೆ ಸಮತೋಲನ. ಹಾಗೆ ಈ ವಿಡಿಯೋ ನಿಮ್ಮ ಮನಸ್ಸಿಗೆ ತಟ್ಟಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡೋದನ್ನು ಮರೆಯಬೇಡಿ. ಮನಸ್ಸಿಗೆ ಶಾಂತಿ, ತೀರ್ಮಾನಕ್ಕೆ ಧೈರ್ಯ. ಓಂ ಶಿವೋಹೋ ನಮಃ.